ಪಾಟೀಲ್ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಈ ಘಟನೆ ಈ ಸಮಾವೇಶ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಕಾರಣರಾಗಿದ್ದೀರಿ. ಅದಕ್ಕೆ ನಾನು ಎಲ್ಲರ ಪರವಾಗಿ ಪಕ್ಷದ ಪರವಾಗಿ ನಮ್ಮ ನಾಯಕರುಗಳ 300 ರೂಪಾಯಿ ಲೆಕ್ಕದಲ್ಲಿ ಮಣ್ಣನ್ನು ಆರೋಪ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ 200 ಕೋಟಿ ಇದ್ದ 400 ಕೋಟಿ ಮಾಡಿದ ಆರೋಪ ಇದೆ. ಈಗಾಗಲೇ ಸಾಕಷ್ಟು ನಮ್ಮ ಹಿರಿಯ ಮಂತ್ರಿಗಳು ಮಾತಾಡಿದ್ದಾರೆ. ಇದು ಕೇವಲ ಒಂದು 3-4 ಜನ ಮಾತ್ರ ಮಾತಾಡ್ತಾರೆ. ನಿಮಗೆ ಗೊತ್ತಾಗ್ಲಿಲ್ವಾ? ಎನ್ಕ್ವೈರಿ ನಡೀತಾ ಇದೆ. 90 ಕೋಟಿದು ಪ್ರಾಸಿಕ್ಯೂಷನ್ ದಾಖಲೆ ಮಾಡಿದ್ದೀವಿ. ನಿಮಗೆ ಮನವರಿಕೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಆದಾಗ ಕಮಂಡಲವನ್ನು ಹಿಡಿದು ರಥಯಾತ್ರೆಯನ್ನು ಮಾಡೋದಲ್ಲ, ಹಿಂದುಳಿದ ವರ್ಗದ ಪಾದಯಾತ್ರೆ ಬರ್ತಾ ಇದ್ದಾರೆ. ಪಾದಯಾತ್ರೆ ಮಾಡಲಿಕ್ಕೆ ಯಾರು ತಕರಾರಿಲ್ಲ. ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ. ಕಾಗೋಡಿನ ಭೂಮಿ ಚಳವಳಿ ಆದಾಗ ಉಡುಮವನೇ ಭೂಮಿಯ ಒಡೆ ಅಂತ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿತು. ಉಡುಮವನ ಭೂಮಿಯ ಮತ್ತು ನಮ್ಮ ಟೌನ್ ಅಧ್ಯಕ್ಷರು ಇಬ್ಬರು ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾರೆ. ತಮ್ಮಲ್ಲಿ ನನ್ನ ಮನವಿ ಏನಪ್ಪ ಅಂತ ಹೇಳಿದ್ರೆ, ತಾವೆಲ್ಲ ಸದಸ್ಯರುಗಳು ಗೆದ್ದಿರ್ತಕ್ಕಂಥವ್ರು, ಸೋತಿರ್ತಕ್ಕಂಥವ್ರು, ಅವ್ರಿಗೂ ಸಹ ನನ್ನ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೀನಿ. ಷಡ್ಯಂತ್ರ ಅವರು ಮಾಡ್ತಾ ಇದ್ದಾರೆ. ಸರ್ಕಾರವನ್ನ ಕಿತ್ತಾಕಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾದಂತಹ ಹೋರಾಟ ಕರಪ್ಷನ್ ಎಲ್ಲ ಎಷ್ಟಾಗುತ್ತೆ. ಇವತ್ತು ಮಂತ್ರಿಮಂಡಲ ಸಂಪೂರ್ಣ ಮಂತ್ರಿಗಳಿದ್ದಾರೆ ಮಾಡ್ತಾ ಮತ್ತು ಈ ಮಾಧ್ಯಮದ ಗೆಳೆಯರು, ನಮ್ಮ ಮಾಧ್ಯಮದ ಗೆಳೆಯರು ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಚಕ್ರವನ್ನು ಕಟ್ಟಿ 2013ನೇ ಇಸ್ವಿನಲ್ಲಿ 135 ಜನ ಶಾಸಕರು ವಿಧಾನಸಭೆ ಮಾಡಲಿಕ್ಕೆ ಸಾರ್ವಜನಿಕ ಜೀವನದ ಮೌಲ್ಯಗಳ ಅರಿವು ಇಲ್ಲದೆ ಇರ್ತಕ್ಕಂಥವ್ರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೀವಿ. ಆಂದೋಲನವನ್ನು ಮಾಡಿದಂತಹ ದಿನ ಇಂದಿನ ಜನಾಂದೋಲನಕ್ಕೂ ಭಾರತದ ಕ್ವಿಟ್ ಇಂಡಿಯಾ ಚಳವಳಿಗೂ ಆಳವಾದಂತ ಪರಿಶೀಲನೆ ಇರಬೇಕು. ಅದಕ್ಕೆ ಸಾಕಷ್ಟು ಪುರಾವೆಗಳು, ಸಾಕ್ಷಿಗಳಿರಬೇಕು. ಲೋಕಾಯುಕ್ತದ ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಬ್ಯಾಂಕ್ನ ಅಧಿಕಾರಿ ಕೇಂದ್ರ ಸರ್ಕಾರ